ಸಿಸಿಟಿವಿಯಲ್ಲಿ ಬೀದರ್ ಡಕಾಯಿತಿಯ ದುಡ್ಡಿನ ಟ್ರಾಲಿ ಹೈದರಾಬಾದ್ನಲ್ಲಿ ಹಂತಕರು ಅಲ್ದಾಡುತ್ತಿರುವ ದೃಶ್ಯವೂ ಸೆರೆ. ಬೀದರ್ ರಾಬರಿ ಮಾಡಿದ್ದು ಬಿಹಾರದ ಗ್ಯಾಂಗ್. ರಾಜ್ಯ ರಾಜಕೀಯದಲ್ಲಿ ದುಬೈ ಟೂರ್ ಪಾಲಿಟಿಕ್ಸ್. ಇದರ ಹಿಂದೆ ಸಿದ್ದರಾಮಯ್ಯ ಕೈವಾಡ ಇದೆ ಎಂದ ಯತ್ನಾಳ್. ಕಾಂಗ್ರೆಸ್ನಲ್ಲೂ ದೊಡ್ಡ ಹಲ್ಚಲ್. 21ನೇ ಶತಮಾನದಲ್ಲೂ ಅಸ್ಪೃಶ್ಯತೆ ಜೀವಂತ. ತರಗತಿಯಲ್ಲಿ ವಿದ್ಯಾರ್ಥಿನಿಯನ್ನ ನೆಲದ ಮೇಲೆ ಕೂರಿಸಿದ್ದ ಶಿಕ್ಷಕನ ವಿರುದ್ಧ ಪೋಷಕರ ಆಕ್ರೋಶ. ಬೆಂಗಳೂರು ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಣೆ. ಮುಚ್ಚಿದ ಕೋರ್ಟ್ನಲ್ಲಿ ಪ್ರಜ್ವಲ್ ಪರ ವಕೀಲ ಟೆಕ್ನಿಕಲ್ ಎಕ್ಸ್ಪರ್ಟ್ನಿಂದ ವಿಡಿಯೋ ವೀಕ್ಷಣೆ. ಮಾಧ್ಯಮಗಳಿಗೆ ನಿರ್ಬಂಧ ಹೇರಲು ಕೋರ್ಟ್ ನಕಾರ. ಕರೀನಾ ಹೇಳಿಕೆ ದಾಖಲಿಸಿದ ಬಾಂದ್ರಾ ಪೊಲೀಸರು. ಹೇಳಿಕೆಯಲ್ಲಿ ಸ್ಫೋಟಕ ಅಂಶ ಬಯಲು. ದಾಳಿ ಮಾಡೋ ಉದ್ದೇಶದಿಂದಲೇ ಬಂದಿದ್ರ ಆಗಂತಕರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬೀದರ್ನಲ್ಲಿ ಡಕಾಯಿತಿ ಮಾಡಿಕೊಂಡು ಹೋದಂತ ದುಡ್ಡನ್ನ ಟ್ರಾಲಿಯಲ್ಲಿ ಇಟ್ಕೊಂಡು ಎಸ್ಕೇಪ್ ಆಗಿದ್ರು ಹೈದರಾಬಾದ್ನಿಂದ. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೈದರಾಬಾದ್ನಲ್ಲಿ ಟ್ರಾಲಿಯನ್ನ ಕೊಂಡೊಯ್ಯುತ್ತಿರುವಂತ ದೃಶ್ಯ ಸಿಕ್ಕಿದೆ. ಡಕಾಯಿತರಲ್ಲಿ ಓರ್ವನ ಗುರುತು ಕೂಡ ಪತ್ತೆ ಆಗಿದೆ. ಮನೀಶ್ ಕುಶ್ವಾಡ ಆರೋಪಿಯ ಗುರುತು ಸಿಕ್ಕಿರೋದೀಗ. ಮನೀಶ್ ಓರ್ವ ಶೀಟರ್ ಹಾಗೂ ಈ ಹಿಂದೆ ಕೂಡ ರೌಡಿ ಶೀಟರ್ ಮತ್ತು ಆತನ ಮೇಲೆ ಕೇಸ್ಗಳು ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಆಟೋ ಹಿಡಿದು ಸಿಕಂದರಾಬಾದ್ ರೈಲ್ವೆ ಸ್ಟೇಷನ್ಗೆ ತೆರಳಿದ್ದಾರೆ. ಸಿಕಂದರಾಬಾದ್ನಿಂದ ಬಿಹಾರ್ಗೆ ತೆರಳಿರುವ ಶಂಕೆ ಇದೆ. ಬೀದರ್ ಡಕಾಯಿತಿಯ ದುಡ್ಡಿನ ಟ್ರಾಲಿ ದೃಶ್ಯ ಪತ್ತೆ ಆಗಿದೆ. ನೋಡಿ, 93 ಲಕ್ಷ ಹಣವನ್ನ ಬೀದರ್ನಿಂದ ದೋಚಿಕೊಂಡು, ಅಂದ್ರೆ ಅಲ್ಲಿ 6 ಸುತ್ತಿನ ಗುಂಡನ್ನ ಹಾರಿಸಿ ಬ್ಯಾಂಕಿಗೆ ತುಂಬಲು ತಂದ ಹಣವನ್ನ ಆ ಬಾಕ್ಸ್ ಸಮೇತ